ನಮಸ್ಕಾರ ಸ್ನೇಹಿತರೆ, ನಮ್ಮ ಪೊಲೀಸ್ ಮಾಧ್ಯಮಕ್ಕೆ ಸ್ವಾಗತ. ನಾನು ಮೋಹನ್. ಇಂದು ನಿಮ್ಮ ಮುಂದೆ ಒಂದು ವಿಶೇಷ ವರದಿಯನ್ನ ಕೊಡ್ಲಿಕ್ಕೆ ನಿಮ್ಮ ಮುಂದೆ ನಾವು ಬಂದಿದ್ದೀವಿ. ನಗರದಲ್ಲಿ ರಾಮಮೂರ್ತಿ ನಗರ ಅಂತ ಒಂದು ಏರಿಯಾ ಇದೆ. ಆ ಏರಿಯಾದಲ್ಲಿ ಮಾದಕ ವಸ್ತು ವ್ಯಸನಿಗಳಿಗೆ ಆಶ್ರಯವನ್ನ ನೀಡುವುದರ ಜೊತೆಗೆ ಮಾದಕ ವಸ್ತುಗಳನ್ನ ಸರಬರಾಜು ಮಾಡುತ್ತಿದ್ದಂತಹ ಒಂದು ಜಾಲವನ್ನ ಪತ್ತೆ ಹಚ್ಚಿದ್ದಾರೆ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿಗಳು. ರಾಮಮೂರ್ತಿ ನಗರದಲ್ಲಿ ಒಂದು ಹೋಟೆಲ್ ಇತ್ತು, ಸುಪ್ರೀಂ ಸೂಟ್ ಅಂತ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ ಅಲ್ಲಿ ಎಷ್ಟೋ ಜನ ಮಾದಕ ವ್ಯಸನಿಗಳು ಯಾರ್ಯಾರು ಇರ್ತಾರೆ ಅವ್ರಿಗೆ ಆಶ್ರಯ ಕೊಡುವುದರ ಜೊತೆಗೆ ಮಾದಕ ವಸ್ತುಗಳನ್ನ ಸರಬರಾಜು ಕೂಡ ಮಾಡ್ತಾ ಇದ್ರು. ಪೊಲೀಸರಿಗೆ ಸಿಕ್ಕಂತಹ ಖಚಿತ ಮಾಹಿತಿಯನ್ನ ಆಧರಿಸಿ ಅಂದೇ ದಾಳಿಯನ್ನ ಕೂಡ ನಡೆಸಲಾಯಿತು. ನಗರದಲ್ಲಿ ಮಾದಕ ವಸ್ತುಗಳ ಜಾಲ ಭೇದಿಸಿದ ಪೊಲೀಸ್, 9 ಡ್ರಗ್ ಪೆಡ್ಲರ್ಸ್ ಅರೆಸ್ಟ್, 1.5 ಕೋಟಿ ಮೌಲ್ಯದ ಡ್ರಗ್ ಸೀಸ್. ಬೆಂಗಳೂರು ನಗರದಲ್ಲಿ ನಡೆಸಿದ ಮಾದಕ ದ್ರವ್ಯ ವಿರೋಧಿ ಕಾರ್ಯಾಚರಣೆಗಳ ಮಹತ್ವದ ಮಾಹಿತಿಗಳು ಸಿಕ್ಕಿವೆ. ಈ ಕಾರ್ಯಾಚರಣೆಗಳಲ್ಲಿ 2 ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು 9 ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಈ ದಾಳಿಗಳಲ್ಲಿ ಒಟ್ಟು 1.5 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳಾದ 506 ಗ್ರಾಂ MDMA ಕ್ರಿಸ್ಟಲ್, 50 LSD ಸ್ಟ್ರಿಪ್ಸ್, 85 ಗ್ರಾಂ ಕೊಕೇನ್, 56 ಗ್ರಾಂ ಹೈಡ್ರೋ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ರಾಮಮೂರ್ತಿ ನಗರದ ಲಾಡ್ಜ್ ಒಂದರ ಮೇಲೆ ದಾಳಿ ನಡೆಸಿದಾಗ ಮಾಲೀಕರೇ 2 ಡ್ರಗ್ ಪೆಡ್ಲರ್ಗಳಿಗೆ ರೂಮ್ ಬಾಡಿಗೆ ನೀಡಿ ಮಾದಕ ವಸ್ತುಗಳನ್ನು ಸರಬರಾಜು ಮಾಡುತ್ತಿರುವುದು ತಿಳಿದು ಬಂದಿದೆ. ಮಂಗಳೂರು ಮೂಲದ 2 ಆರೋಪಿಗಳಿಂದ 3 ಲಕ್ಷ ರೂಪಾಯಿ ಮೌಲ್ಯದ 15 ಗ್ರಾಂ MDMA ಕ್ರಿಸ್ಟಲ್, ಸಿರಂಜ್, ನೀಡಲ್ ಹಾಗೂ ಎಲೆಕ್ಟ್ರಾನಿಕ್ ತೂಕದ ಯಂತ್ರ ವಶಪಡಿಸಿಕೊಳ್ಳಲಾಗಿದೆ. ಡ್ರಗ್ ಪೆಡ್ಲಿಂಗ್ ಉದ್ದೇಶಕ್ಕಾಗಿಯೇ ರೂಮು ಪಡೆದಿದ್ದುದರಿಂದ ಲಾಡ್ಜ್ ಅನ್ನು ಸೀಸ್ ಮಾಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಒಂದು ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಲಾಡ್ಜ್ ಅವರು ರೇಡ್ ಮಾಡಿದಾರೆ ಟೀಮ್ ಅವರು. ಅದರಲ್ಲಿ ಲಾಡ್ಜ್ ಅಲ್ಲಿ ಇಂಥದ್ದು ಕೆಲಸ ಅಂದ್ರೆ ಡ್ರಗ್ಸ್ಗೋಸ್ಕರ ಅವರು ಅಲ್ಲಿ ಜಾಗ ಕೊಡ್ತಾ ಇದ್ರು, ಅಂದ್ರೆ ಡ್ರಗ್ಸ್ ಸೇವನೆ ಮಾಡಲಿಕ್ಕೆ. ಇದು ಬಹಳ ಸೀರಿಯಸ್ ಇಶ್ಯೂ ಇದೆ, ಯಾಕೆಂದ್ರೆ ಬೇರೆ ಯಾವುದೂ ಇದಕ್ಕೆ ಬಿಸ್ನೆಸ್ ಆಗ್ತಿಲ್ಲ. ಇದೇ ವಿಷಯ ನಾವು ನಮಗೆ ಇನ್ಫಾರ್ಮೇಶನ್ ಆಧಾರ ಮೇಲೆ ಸಿಸಿಬಿ ಅವರು ಫಾಲೋ ಅಪ್ ಮಾಡಿ ಇದು ಕೇಸ್ ಪತ್ತೆ ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಲಾಡ್ಜ್ಗೆ ಕೂಡ ನಾವು ಸೀಸ್ ಮಾಡಿದ್ದೀವಿ. ಯಾಕೆಂದ್ರೆ ಅಲ್ಲಿ ಯಾರು ಓನರ್ ಇದ್ದಾರಾ ಅಥವಾ ಯಾರು ನಡ್ಸೋರು ಅವ್ರದ್ದು ಕೂಡ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ. ಅವರು ಬಾಡಿಗೆ ಲಾಡ್ಜ್ಗೆ ಬಾಡಿಗೆ ಕೊಡ್ತಾ ಇದ್ರು ಇಂಥದ್ದು ಕೆಲಸಕ್ಕೆ. ಸೊ ಇದು ಒಂಥರ ಎಚ್ಚರಿಕೆ ಇದೆ. ಬೇರೆ ಕಡೆ ಕೂಡ ಕೆಲವು ಮಾಹಿತಿ ನಮಗೆ ಬರ್ತಾ ಇದೆ. ಆ ಥರ ಇದ್ರೆ ದಯವಿಟ್ಟು ಇದು ಇಂಥ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಶಾಮೀಲ್ ಆಗಬಾರ್ದು ಯಾರು. ಆದರೆ ಅವ್ರಿಗೆ ಆ ಬಿಲ್ಡಿಂಗ್ ಕೂಡ ಸೀಸ್ ಆಗುತ್ತೆ. ಮತ್ತೆ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ಗೆ ಕೂಡ ನಾವು ಬರೀತೀವಿ ಕಮರ್ಷಿಯಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ. ಅಲ್ಲಿ ಇದ್ರೆ ಖಂಡಿತ ಇದರಲ್ಲಿ ಎಲ್ಲ ವೈಲೇಷನ್ಸ್ ಇದೆ. ಪೊಲೀಸರು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಪುತ್ತೂರಿನ ಕರೀಂ ಮತ್ತೆ ಅಫಾನ್ ಎಂಬಂತಹ 2 ವ್ಯಕ್ತಿಗಳು ಸಿಕ್ಕಿದ್ದಾರೆ. ಅವರು ಮಾದಕ ವಸ್ತುಗಳನ್ನ ತಗೊಳ್ತಿದ್ರು ಎಂಬಂತಹ ಕೂಡ ಖಾತ್ರಿಯಾಗಿದೆ. ವಯಸ್ಸನ್ನು ನೋಡಿ ನೀವು ಸ್ನೇಹಿತರೆ, 24-20 ವರ್ಷಗಳೊಂದು 20-24 ವರ್ಷದ ವ್ಯಕ್ತಿಗಳು, ಅಂದ್ರೆ ಇನ್ನೂ ಯುವಕರು, ಹದಿಹರೆಯದವರು, ಅಂತ ವ್ಯಕ್ತಿಗಳನ್ನ ಈ ರೀತಿ ತಳ್ತಾ ಇದ್ರು. ಹಾಗೆ ಅವರು ಪುತ್ತೂರಿನಿಂದ ಬೆಂಗಳೂರಿಗೆ ಬಂದು ಡ್ರಗ್ಸ್ ಗಳನ್ನ ತಗೊಳ್ತಾ ಇದ್ರು ಅಂತಂದ್ರೆ ಆಶ್ಚರ್ಯ ಪಡುವಂತಹ ವಿಷಯನೇ ಹೌದು. ಯಾವುದೇ ರೀತಿ ವ್ಯವಹಾರ ಆಗ್ತಾ ಇಲ್ಲ ಎಂಬಂತಹ ಉದ್ದೇಶವನ್ನ ಇಟ್ಕೊಂಡು ಅದನ್ನ ಹೇಗಾದ್ರೂ ನಮ್ಮ ಪ್ರಾಫಿಟ್ಗೆ ಬಳಸ್ಕೋಬೇಕು ಅಂತ ಇವರು ಕೂಡ ವ್ಯಸನಿಗಳಾಗಿದ್ದು ಸಮಾಜವನ್ನ ಕೆಟ್ಟ ದಾರಿಯಲ್ಲಿ ತಳ್ಳುವಂತಹ ಒಂದು ಸ್ಥಿತಿ ಈಗ ಉಲ್ಬಣವಾಗ್ತಾ ಇದೆ. ಇಷ್ಟೇ ಅಲ್ಲ ಸ್ನೇಹಿತರೆ, ರಾಮಮೂರ್ತಿ ನಗರ ಅಷ್ಟೇ ಅಲ್ಲದೆ ಬೆಂಗಳೂರಿನ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಅಪ್ಪನಹಳ್ಳಿ ಆಗಿರ್ಬೋದು, ಮೈಕೋ ಲೇಔಟ್ ಆಗಿರ್ಬೋದು, ಹೆಬ್ಬಗೋಡಿ ಆಗಿರ್ಬೋದು, ಮತ್ತೆ ಕುಮಾರಸ್ವಾಮಿ ಲೇಔಟ್, ಅಮೃತಹಳ್ಳಿ ಪೊಲೀಸ್ ಠಾಣೆ, ಈ ಎಲ್ಲಾ ವ್ಯಾಪ್ತಿಗಳಲ್ಲೂ ಕೂಡ ಗಾಂಜಾಗಳು, ಇಂಥ ಮಾದಕ ವಸ್ತುಗಳು ಸಿಗ್ತಾನೆ ಇದೆ. ಒಟ್ಟಾರೆಯಾಗಿ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳದಿಂದ ಈ ವಾರದಲ್ಲಿ, ಕೇವಲ ಒಂದೇ ಒಂದು ವಾರದಲ್ಲಿ 2 ವಿದೇಶಿ ಡ್ರಗ್ ಪೆಡ್ಲರ್ಗಳ ಸಹಿತ ಒಟ್ಟು 9 ವಿದೇಶಿ ಡ್ರಗ್ ಪೆಡ್ಲರ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ. 506 ಗ್ರಾಂ MDMA ಕ್ರಿಸ್ಟಲ್ ಸಿಕ್ಕಿದೆ, 50 LSD ಸ್ಟ್ರಿಪ್ಸ್ ಗಳು ಸಿಕ್ಕಿರುವಂತಹದ್ದು, 85 ಗ್ರಾಂ ಕೊಕೈನ್ ಸಿಕ್ಕಿರುವಂತಹದ್ದು, 56 ಗ್ರಾಂ ಹೈಡ್ರೋ ಗಾಂಜಾ ಸಿಕ್ಕಿರುವಂತಹದ್ದು. ಇವೆಲ್ಲ ವಸ್ತುಗಳ ಒಟ್ಟು ಮೌಲ್ಯ ಸುಮಾರು 1.5 ಕೋಟಿ ಆಗ್ತಾ ಇದೆ. ಪೊಲೀಸರು ಎಷ್ಟೇ ಅಧಿಕಾರವನ್ನ ಬಳಸಿಕೊಂಡು ತಮ್ಮ ಕಾರ್ಯಾಚರಣೆಗಳನ್ನ ನಡೆಸಿಕೊಂಡ್ರು ಕೂಡ ಈ ರೀತಿ ವ್ಯಕ್ತಿಗಳು ಮಾದಕ ವಸ್ತುಗಳನ್ನ ಹೆಚ್ಚೆಚ್ಚಾಗಿ ಆಮದು ಮಾಡ್ಕೊಳ್ತಾನೆ ಇದ್ದಾರೆ, ಅದನ್ನ ಜನರಿಗೆ ಹಬ್ಬಿಸ್ತಾನೆ ಇದ್ದಾರೆ.
ಸೊ ಇನ್ನು ನಾವು ಏನ್ ಯೋಚನೆ ಮಾಡ್ಬೇಕು ಅಂತಂದ್ರೆ ಪೊಲೀಸರ ಕಾರ್ಯಗಳು ಸತತವಾಗಿ ನಡೀತಾನೆ ಇರುತ್ತೆ. ಯಾವುದೇ ರೀತಿ ಒಂದು ಫುಲ್ ಸ್ಟಾಪ್ ಆಗಿರೋ ಅಟ್ಲೀಸ್ಟ್ ಕಾಮ ಕೂಡ ಹಾಕೋದಿಲ್ಲ. ಅವರ ಕಾರ್ಯಗಳನ್ನ ನಡ್ಸ್ಕೊಳ್ತಾನೆ ಹೋಗ್ತಿರ್ತಾರೆ. ಆದ್ರೆ ಇದ್ರಲ್ಲಿ ಎಚ್ಚೆತ್ಕೊಳ್ಬೇಕಾಗಿರೋದು ಯಾರು? ನಾವು ಎಚ್ಚೆತ್ಕೊಳ್ಬೇಕಾಗಿರೋದು. ಇಂತಹ ಮಾದಕ ವಸ್ತುಗಳಿಂದ ನಾವಷ್ಟೇ ಅಲ್ಲದೆ ನಮ್ಮ ಸಮಾಜಕ್ಕೆ, ನಮ್ಮ ಮನೆಯವರಿಗೂ ಕೂಡ ತೊಂದರೆಗಳು ಆಗ್ತಾನೆ ಇದೆ. ಹಾಗಾಗಿ ಇದ್ರ ಬಗ್ಗೆ ನಾವು ಸ್ವಲ್ಪ ಜಾಗೃತಿಯನ್ನ ಮೂಡಿಸ್ಬೇಕು. ನಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಿಗೆ ಜಾಗೃತಿಯನ್ನ ಮೂಡಿಸುವಂತರ ಜೊತೆಗೆ ಅವರನ್ನ ಎಜುಕೇಟೆಡ್ ಆಗಿ ಮಾಡ್ಬೇಕು. ಅವ್ರನ್ನ ಈ ಒಂದು ಯಾವುದೇ ರೀತಿ ಜಾಲದಲ್ಲಿ ಏನಾದ್ರೂ ಸಿಗಾಕೊಂಡಿದ್ದಾರೆ ಅಂತಂದ್ರೆ ಅವ್ರನ್ನ ಅಲ್ಲಿಂದ ಆಚೆಗಡೆ ಕರ್ಕೊಂಡ್ ಬರುವಂತಹ ಪ್ರಯತ್ನವನ್ನ ನಾವು ಮಾಡ್ಬೇಕು. ಎಲ್ಲೇ ಆಗಿರ್ಲಿ ಇಂತಹ ಮಾದಕ ವಸ್ತುಗಳು ಸಿಕ್ತಿದೆ ಅಂತಂದ್ರೆ ಪಟ್ಟಂತ ನೀವು ಪೊಲೀಸ್ ಅವ್ರಿಗೆ ಹೇಳಿದ್ರೆ ತಕ್ಷಣದಲ್ಲಿ ಕಾರ್ಯಾಚರಣೆಗಳನ್ನ ಮಾಡ್ತಾರೆ. ಅದೇ ಕ್ಷಣದಲ್ಲಿ ಆ ವಸ್ತುಗಳನ್ನೆಲ್ಲ ಹಿಡಿತಾರೆ ಹಾಗೂ ನಮ್ಮ ಸಮಾಜಕ್ಕೆ ಒಳಿತನ ಮಾಡ್ತಾರೆ. ಸುಮ್ಮನೆ ಯೋಚನೆ ಮಾಡಿ, ಈಗ ನಾವು ಮಾಡ್ತಿರುವಂತಹ ಈ ಒಂದೊಂದು ಚಿಕ್ಕ ಪುಟ್ಟ ಕೆಲಸಗಳು ಕೂಡ ಮುಂದೆ ನಮಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಫೈನಲ್ ರಿಸಲ್ಟ್ ಅನ್ನ ಕೊಡುತ್ತೆ. ಅದ್ರ ಜೊತೆಗೆ ನಾವು ಯೋಚನೆ ಮಾಡ್ಬೇಕು, ಡ್ರಗ್ಸ್ ಗಳನ್ನ ನಾವು ತಗೊಳ್ತಾ ಇದೀವಿ, ಇಂಥ ಮಾದಕ ವಸ್ತುಗಳನ್ನ ನಾವು ತಗೊಳ್ತಾ ಇದೀವಿ, MDMA ಕ್ರಿಸ್ಟಲ್ಸ್ ಗಳನ್ನ ನಾವು ತಗೊಳ್ತಾ ಇದೀವಿ ಅಂತಂದ್ರೆ ಇದರ ಒಟ್ಟು ಮೌಲ್ಯ ಅಂದ್ರೆ ಅದು ನಾವು ಏನದಕ್ಕೆ ಸ್ಪೆಂಡ್ ಮಾಡ್ತಾ ಇದೀವಿ, ಅದಕ್ಕೆ ನಾವ್ ಎಲ್ಲಿ ದುಡ್ಡು ಕೊಡ್ತಾ ಇದೀವಿ, ಅದು ಎಲ್ಲಿಗೆ ಹೋಗ್ತಾ ಇದೆ? ವಿದೇಶಗಳಿಗೆ ಹೋಗುತ್ತೆ. ಮತ್ತೆ ಅದನ್ನ ಈ ಭಯೋತ್ಪಾದಕ ಕೃತ್ಯಗಳಿಗೆ ಫಂಡಿಂಗ್ ಗಳಾಗಿ ಬರ್ತಾ ಇದೆ. ಸೊ ನಮ್ಮ ದುಡ್ಡಿಂದಾನೇ ನಮ್ಮ ಮೇಲೆ ದಾಳಿಗಳಾಗ್ತಿರುವಂತಹ ಕೆಲಸಗಳು ಆಗ್ತಾನೆ ಇದೆ. ಸೊ ದಯವಿಟ್ಟು ಇದರಿಂದ ಜಾಗೃತಿಯಾಗಿ ಬರಬೇಕು. ಹಾಗೆ ಪೊಲೀಸರಿಗೆ ಸಹಾಯವನ್ನು ಕೂಡ ಮಾಡಬೇಕು. ಜೊತೆಗೆ ನಮ್ಮ ಆಲೋಚನೆಗಳನ್ನ ಹುಡುಕಿ ತರಬೇಕು. ಇದ್ರ ಬಗ್ಗೆ ನಿಮ್ಮಲ್ಲಿ ಏನಾದ್ರೂ ಹೊಸ ಐಡಿಯಾಗಳು ಇದ್ರೆ, ಇಂತಹ ವ್ಯಕ್ತಿಗಳನ್ನ ಹೇಗೆ ನಾವು ಆಚೆ ತರೋದು ಅಂತ ಇದ್ರೆ, ನಿಮ್ಮ ಜೊತೆ ಯಾವ್ದಾದ್ರು ಸಲಹೆಗಳನ್ನಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ. ಹಾಗೂ ಅದನ್ನ ನಾವು ಜಾಗೃತಿಯ ರೂಪದಲ್ಲಿ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀವಿ. ಧನ್ಯವಾದ.